ಹಾಯ್ ಫ್ರೆಂಡ್ಸ್, ಈ ದಿನ ಭಾರತ ಮತ್ತು ನ್ಯೂಜಿಲೆಂಡ್ ವಿರುದ್ಧ ವರ್ಷದ ಮೊದಲನೇ ಏಕದಿನ ಪಂದ್ಯದಲ್ಲಿ ಭಾರತ 4 ವಿಕೆಟ್ಗಳ ವಿಜಯವನ್ನು ಸಾಧಿಸುತ್ತದೆ. ಈ ಪಂದ್ಯದಲ್ಲಿ ಭಾರತದ ಬ್ಯಾಟರ್ಗಳಿಂದ ದಾಖಲೆಗಳು. ಮೊದಲೇ ಬಾರಿಗೆ ವಿರಾಟ್ ಕೊಹ್ಲಿ ಅವರು ಮೊದಲೇ ಏಕದಿನ ಪಂದ್ಯ ಈ ವರ್ಷದ್ದು 93 ರನ್ ಶತಕ ವಂಚಿತ ಆಗ್ತಾರೆ. ಕಂಟಿನ್ಯೂಯಸ್ 5 ಮ್ಯಾಚಲ್ಲಿ 50+ ರನ್ ಹೊಡಿತಾರೆ. ಮೊದಲು ಆಸ್ಟ್ರೇಲಿಯಾ ಜೊತೆ ಎರಡಕ್ಕಾದ ನಂತರ 5 ಮ್ಯಾಚ್ 50+ ರನ್ ಹೊಡಿತಾರೆ. 7 ರನ್ನಿಂದ ಶತಕ ವಂಚಿತ ಆಗ್ತಾರೆ. 8 4 1 6 ಹೊಡಿತಾರೆ. ಕೇವಲ 91 ಬಾಲು. ಇನ್ನೊಂದು ಲಾಸ್ಟ್ 5 ಇನ್ನಿಂಗ್ಸಲ್ಲಿ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಇದು ಸ್ಟ್ರೈಕ್ ರೇಟ್ ನೋಡಿದ್ರೆ 100+ ಇದೆ. ಅದೊಂದು ಅತ್ಯಂತ ಗಮನಾರ್ಹವಾದ ಸಂಗತಿಯಾಗಿದೆ ಅಂತ ಹೇಳ್ಬೇಕು. ಈ ದಿನ 28,016 ರನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ರನ್ ಮಾಡಿದಂಥ ಶಂಕರ್ ಅವರ ದಾಖಲೆಯನ್ನು ವಿರಾಟ್ ಕೊಹ್ಲಿ ಅವರು ಮುರಿತಾರೆ. 42 ರನ್ ಹೊಡೆದಾಗ ಅವ್ರ ದಾಖಲೆಯನ್ನು ಮುರಿತಾರೆ. ಎರಡನೇ ನಂಬರು ಸಚಿನ್ ತೆಂಡೂಲ್ಕರ್ ಅವರು 34,300 ಮೊದಲೇ ಸ್ಥಾನದಲ್ಲಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ರನ್ಗಳು ಒಟ್ಟಾರೆ. ಇನ್ನು 6,000 ರನ್ ಇದೆ. ವಿರಾಟ್ ಕೊಹ್ಲಿ ಅವರು ಎಷ್ಟು ದಿನದಲ್ಲಿ ತೆಗಿತಾರೆ ಅಂತೇಳಿ ಕಾದು ನೋಡಬೇಕಾಗತ್ತೆ. ಕೇವಲ ಯಾಕಂದರೆ ಒಂದೇ ಫಾರ್ಮ್ಯಾಟ್ ಇವರಿಗೆ ODI, ಹಾಗಾಗಿ ವರ್ಷದಲ್ಲಿ 18 ಪಂದ್ಯ ಇರುತ್ತೆ. ಇನ್ನು 2027ರಲ್ಲಿ ಇಂಥ ಬಿಫೋರ್ 40 ಇವತ್ತೊಂದು ಮ್ಯಾಚ್ ಆಗಿದೆ. ಇನ್ನು 44 ಪಂದ್ಯ ಇದೆ. ಎಷ್ಟು ರನ್ ತೆಗಿತಾರೆ ಅನ್ನೋದು ನಾವಂತೂ ಅಭಿಮಾನಿಯಾಗಿ ಕಾತುರದಿಂದ ಕಾಯ್ತಾ ಇದ್ದೀವಿ. ಪಂದ್ಯ ಪುರುಷ ತಗುವಂಥ ಸಂದರ್ಭದಲ್ಲಿ ಹರ್ಷ ಬೊಗ್ಲೆ ಅವ್ರು ಕೇಳ್ತಾರೆ, ನೀವು ODIದಲ್ಲಿ ಎಷ್ಟು ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಿದ್ದೀರಾ ಅಂದರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವರು ಪಡೆದಿರೋದು ಇವತ್ತು 45ನೇ ಸಾರಿ ಮ್ಯಾನ್ ಆಫ್ ದ ಮ್ಯಾಚ್ ODIದಲ್ಲಿ. ಅದು ಅವ್ರ ತಾಯಿಗೆ ಇಷ್ಟ ಅಂತೆ. ಅವರ ಅವಾರ್ಡ್ನೆಲ್ಲ ಅವ್ರ ತಾಯಿ ಕಲೆಕ್ಟ್ ಮಾಡಿ ಇಟ್ಕೋತಾರಂತೆ. ಅದು ಒಂದು ಇಂಟ್ರೆಸ್ಟಿಂಗ್ ಸಂಗತಿ. ಅದು ಬಿಟ್ಟರೆ ನಮ್ಮ ರೋಹಿತ್ ರೋಖ ಅವರು 29 ರನ್ ಓಪನಿಂಗು, 2 6 ಹೊಡಿತಾರೆ. ಇವತ್ತೊಂದು 117 ರನ್ ನ್ಯೂಜಿಲೆಂಡ್ ಅವರು ಓಪನಿಂಗ್ ಪಾರ್ಟ್ನರ್ಶಿಪ್ ಆದರೆ 118 ಸೆಕೆಂಡ್ ವಿಕೆಟ್ ಗಿಲ್ ಹಾಗೂ ಮತ್ತು ನಮ್ಮ ಕೊಹ್ಲಿ ಅವರ ಮಧ್ಯದಲ್ಲಿ ಬರುತ್ತೆ ಸೆಕೆಂಡ್ ವಿಕೆಟು. ಗಿಲ್ ಅವರು ನಾಯಕನಾಗಿ ಭಾರತದಲ್ಲಿ ಪ್ರಥಮ ಅರ್ಧಶತಕ ಹೊಡಿತಾರೆ. ಆಸ್ಟ್ರೇಲಿಯಾದಲ್ಲಿ ಇಂಜುರಿ ಆಗಿದ್ದಂಥ ಶ್ರೇಯಸ್ ಅಯ್ಯರ್ ಅವರು ಭಾಳ ದಿನಗಳ ನಂತರ ODIದಲ್ಲಿ ಕೇವಲ 1 ರನ್ನಿಂದ ಅರ್ಧಶತಕ ವಂಚಿತ ಆಗ್ತಾರೆ. ನಮ್ಮ KL ರಾಹುಲ್ ಅವರು 49ನೇ ಓವರ್ ಲಾಸ್ಟ್ 3 ಬಾಲಲ್ಲಿ 2 4 1 6 ಹೊಡೆದು ಮ್ಯಾಚ್ ಫಿನಿಷ್ ಮಾಡ್ತಾರೆ ಅಂತ ಅತ್ಯಂತ ಅದ್ಭುತವಾಗಿ ಫಿನಿಷ್ ಮಾಡಿದ್ರು. MS ಧೋನಿ ನಂತರ ODIದಲ್ಲಿ ಫಿನಿಶಿಂಗ್ ರೋಲನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು KL ರಾಹುಲ್ ಅವರು. ಇನ್ನು ಗಂಭೀರ್ ಅವರ ಮಾನಸ ಪುತ್ರ ಹರ್ಷಿತ್ ರಾಣಾ ಅವರು ಸುಂದರ್ ಅವ್ರಿಗಿಂತ ಮುಂಚೆ ಬಂದು 23 ಬಾಲಲ್ಲಿ 29 ರನ್ ಹೊಡೆದು ಅವರು KL ರಾಹುಲ್ ಅವರ ಒತ್ತಡವನ್ನು ಕಡಿಮೆ ಮಾಡಿದರು ಅಂತ ಹೇಳ್ಬೇಕಾಗತ್ತೆ. ನ್ಯೂಜಿಲೆಂಡ್ ಪರವಾಗಿ ಕೈಲ್ ಜಾಮ್ಸನ್ ಅವರು 4 ವಿಕೆಟ್ ಹೋಗಿದ್ರೆ, ಭಾರತದ ಮೂಲದ ಆದಿತ್ಯ ಅಶೋಕ್ ಅವರು ಈ ದಿನ ನ್ಯೂಜಿಲೆಂಡ್ ಪರವಾಗಿ ಬಾಲಿಂಗ್ ಹಾಕಿ ಭಾರತದ ಒಂದು ವಿಕೆಟ್ ಪಡೆದಿರ್ತಾರೆ. ಅದು ಒಂದು ನಾವು ಖುಷಿಯ ವಿಚಾರ. ಒಟ್ಟಾರೆ ವರ್ಷದ ಮೊದಲನೇ ಏಕದಿನ ಪಂದ್ಯದಲ್ಲಿ ಭಾರತ ಜಯ ಬಾರಿಸಿದ್ದು ಒಂದು ಸಂತದ ಸಂಗತಿಯಾದರೆ ಮುಂದಿನ 2 ಪಂದ್ಯದಲ್ಲಿ